ಫೋಟೋಗ್ರಫಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅನ್ಸಿದ್ರೆ ನಿಮ್ಗೆ ಪೂರ್ತಿ ವಿಡಿಯೋ ನೋಡಿ. ಫೋಟೋಗ್ರಫಿ ಅಂದ್ರೆ ಏನು, ಅದಕ್ಕೂ ಮುಂಚೆ ಫೋಟೋ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಲೆಕ್ಕಾಚಾರಕ್ಕೆ, ಯಾಕೆಂದ್ರೆ ಇಲ್ಲಿ ತುಂಬಾ ದೊಡ್ಡ ವಿದ್ವಾಂಸಗಳೆಲ್ಲ ಇದ್ದಾರೆ. ಸೊ ಅವರವರ ಒಂದು ದೃಷ್ಟಿಯಲ್ಲಿ ಬೇರೆ ತರ ಇರುತ್ತೆ. ಇನ್ನ ಸಣ್ಣ ಪುಟ್ಟ ನನ್ನಂತವ್ರು ಇದ್ದಾರೆ, ನನ್ನ ದೃಷ್ಟಿಲಿ ಬೇರೆ ತರ ಇರುತ್ತೆ. ಸೊ ಇನ್ನ ಮಧ್ಯವರ್ಗದ ಒಂದು ಕಲ್ಪನೆ ಇದೆ, ಅವ್ರ ದೃಷ್ಟಿಲಿ ಬೇರೆ ಇರುತ್ತೆ. ಹಿಂಗೆ ತರ ಇರುತ್ತೆ ಒಬ್ಬೊಬ್ರು ಮೈಂಡ್ ಸೆಟ್ ಅಲ್ಲಿ. ಸೊ ಫೋಟೋಗ್ರಫಿ ಅಂದ್ರೆ ನನ್ನ ಪ್ರಕಾರ ಏನು? ಸೊ ಫಸ್ಟ್ ಫೋಟೋ ಅಂದ್ರೆ ಏನು ಅಂತ ತಿಳ್ಕೊಂಬೋಣ. ಫೋಟೋ ಅಂದ್ರೆ ಒಂದು ನೆರಳು ಅಂತ ಹೇಳುತ್ತೆ. ಛಾಯಾಚಿತ್ರ ಅಂದ್ರೆ ಅದನ್ನೇ, ಒಂದು ನೆರಳಿನ ಒಂದು ಬಿಂಬ, ಪ್ರತಿಬಿಂಬ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಬಟ್ ನನ್ನ ಮಾತಲ್ಲಿ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಒಂದು ಫೋಟೋ ಅಂದ್ರೆ ಒಂದು ಕಲ್ಪನೆಗೆ ಒಂದು ರೂಪ ಕೊಡೋದನ್ನ ಫೋಟೋ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಬ್ರಷ್, ಸ್ವಲ್ಪ ಬಣ್ಣ, ಒಂದು ಪೇಪರ್ ತಗೊಂಡು ಅದ್ರ ಮೇಲೆ ನಮ್ಮ ಕಲ್ಪನೆನ ಮೂಡಿಸಿದ್ರೆ ಅದು ಒಂದು ಚಿತ್ರ ಆಗುತ್ತೆ. ಅದು ಬಿಟ್ಟು ಒಂದು ಅಜ್ಜಿನ ಕರ್ಕೊಂಡ್ಬಂದು ಕತೆ ಹೇಳುವಂತ ಕುಂಡಿಸ್ಕೊಂಡು ಆರಾಮಾಗಿ ನಾವು ಕತೆ ಕೇಳ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಆ ಕತೆಗೆ ಸಂಬಂಧಪಟ್ಟ ಯಾವುದೋ ಒಂದು ಸೃಷ್ಟಿ ಆಗುತ್ತೆ, ಒಂದು ವಸ್ತು ಸೃಷ್ಟಿ ಆಗುತ್ತೆ ಮೈಂಡ್ ನಲ್ಲಿ. ಯಾವುದೋ ಒಂದು ಅರಮನೆ ಅಂದ್ರೆ ಆ ಅರಮನೆ ಹಿಂಗಿರುತ್ತಾ, ರಾಜ ಅಂದ್ರೆ ರಾಜ ಹಿಂಗಿರ್ತಾನ. ಯಾರೋ ಒಬ್ಬ ನನ್ನ ಫ್ರೆಂಡ್ ಪಕ್ಕದಲ್ಲಿ ಕುಂತ್ಕೊಂಡು ನೆನೆ ಹೋಗ್ತಾ ಇದ್ದ ಕಣೋ, ಯಾವುದೋ ಒಂದು ಕಂಪ್ನಿಯ ಒಂದು ಕಾರು ಹೇಳ್ದ, ಬಂದಿದ್ದೆ ಆಕ್ಸಿಡೆಂಟ್ ಆಗೋಯ್ತು. ಆ ಕಾರ್ ನಮ್ಮ ಕಲ್ಪನೆಗೆ ಬರುತ್ತೆ. ನಿನ್ನೆ ತುಂಬಾ ಲೋ ಲೈಟ್ ಇತ್ತು ಕಣೋ, ಹುಣ್ಣಿಮೆ ಅಂದ್ರೆ ಹುಣ್ಣಿಮೆ, ತುಂಬಾ ಲೋ ಲೈಟ್ ಇತ್ತು. ಆ ಹುಣ್ಣಿಮೆಲೆ ಅದೊಂದೇ ಬೆಳಕಿದ್ದು ಅಂದ ತಕ್ಷಣ ಆ ಬೆಳಕು ನಮ್ಮ ಕಲ್ಪನೆಗೆ ಬರುತ್ತೆ. ಹಿಂಗ್ ಹೋಗ್ತಾ ಇದೆ, ನನ್ನ ಕೈಯಲ್ಲಿ ಫೋನ್ ಇತ್ತು, ದಿಢೀರಂತ ಬಿದ್ದೋಯ್ತು, ಫೋನ್ ಹೊಡೆದೋಯ್ತು. ಫೋನ್ ಹೊಡೆದೋಗಿರೋದು ನಮ್ಮ ಕಲ್ಪನೆಗೆ ಬರುತ್ತೆ. ಸೊ ಈ ಫೋನ್ ಹೊಡೆದೋಗಿರೋದು, ಹುಣ್ಣಿಮೆ ಬೆಳಕು, ಅಜ್ಜಿ ಹೇಳಿದ ಕತೆ, ಅರಮನೆ, ರಾಜ, ವಸ್ತು, ಈ ಎಲ್ಲವನ್ನು ನಾವು ಇನ್ನೊಬ್ರು ಕೂಡ ನೋಡೋ ಥರ ಒಂದು ಚಿತ್ರಣವನ್ನು ಮೂಡಿಸಿ, ಮತ್ತು ಅದನ್ನು ನಾವು ನೋಡಿ ಅವ್ರಿಗೂ ತೋರಿಸಿ, ಮತ್ತು ಇನ್ನೊಬ್ರು ನೋಡೋ ಥರ ಮಾಡ್ತೀವಲ್ಲ, ಸೊ ಅದನ್ನು ನಾನು ಫೋಟೋಗ್ರಫಿ ಅಂತ ಹೇಳ್ತೀನಿ. ಫೋಟೋಗ್ರಫಿಲಿ ತುಂಬ ವಿಧವಾದ ಫೋಟೋಗ್ರಫಿ ಇದೆ. ಎಲ್ಲನೂ ಒಂದೇನೆ, ಎಲ್ಲ ಒಂದೇ ದಾರಿಗೆ ಬರುತ್ತೆ. ವಿಷಯ ಬೇರೆ ಅಷ್ಟೇ, ಬಟ್ ಬರೋ ದಾರಿ ಒಂದಕ್ಕೆ ಬರುತ್ತೆ. ಎಲ್ಲನೂ ಫೋಟೋನೇ, ಆದರೆ ತೆಗಿಯೋ ಮೆಥಡ್, ತೆಗೆದಿರೋ ಫೋಟೋ ಮಾತ್ರ ಬೇರೆ. ಫೋಟೋದಲ್ಲಿ ನನ್ನ ಪ್ರಕಾರ ಎರಡು ಥರ ಬರುತ್ತೆ. ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ, ಒಂದು ಕಲರ್ ಫೋಟೋ. ಸ್ಟಾರ್ಟಿಂಗ್ ಕ್ಯಾಮ್ರಾ ಯಾವ ಪುಣ್ಯಾತ್ಮ ಕಂಡಿಡಿದ್ನೋ ಆತ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋವನ್ನು ಬರೋ ಥರ ಒಂದು ಕ್ಯಾಮ್ರಾವನ್ನು ಕಂಡಿಡಿದ್ರು. ಅದಾದ ಮೇಲೆ ಕಲರ್ಫುಲ್ಲಾಗಿ ಒಂದು ಫೋಟೋ ಮೂಡ್ ಬರುವಂಥ ಇನ್ನೊಂದು ಟೆಕ್ನಾಲಜಿ ಬಂತು. ಸೊ ಈಗ ನಾವು ಯೂಸ್ ಮಾಡ್ತಾ ಇರೋದು ಕಲರ್ಫುಲ್ ಆಗಿರೋ ಟೆಕ್ನಾಲಜಿನೇ. ಆದರೂ ನಾವು ವೈಟ್ ಆ್ಯಂಡ್ ಬ್ಲ್ಯಾಕ್ ಥರ ಒಂದು ಫೋಟೋ ತೆಗೆದಾಗ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಸೆಟ್ಟಿಂಗ್ಸ್ ಮಾಡಿ ನಾವು ಆ ಫೋಟೋನ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಾಡಿ ತೆಗೆದಾಗ ಆ ನೆರಳು ಬೆಳಕು ಸಪ್ರೇಷನ್ ಆಗುತ್ತೆ. ಆ ಸಪ್ರೇಷನ್ ಆಗಿರೋ ಒಂದು ಪಿಕ್ಚರ್ನ ನೋಡ್ತಾ ಇದ್ದರೆ ಆ ಒಂದು ಫೀಲೇ ಬೇರೆ. ಅದನ್ನು ಬಿಟ್ಟರೆ ಫಸ್ಟ್ ಹಿಂದೆ ಬರ್ತಿತ್ತು, ಇವಾಗಲೂ ಇದೆ, ಮಾತ್ರ ಭಾಳ ಕಮ್ಮಿ. ಏನು, ನೆರಳಲ್ಲಿ ಒಂದು ಕಥೆಯನ್ನು ಹೇಳ್ತಾ ಇದ್ರು. ಸೊ ಹೀಗೆಲ್ಲ ಕೈಯೆಲ್ಲ ಮಾಡಿಕೊಂಡು ರಾಜ ಬರೋದು ಮತ್ತು ರಾಣಿ ಕರ್ಕೊಂಡು ಬರೋದು, ಒಂದು ಹಾಡನ್ನು ಹೇಳ್ತಾ ಇದ್ರು. ಆ ಹಾಡಿನ ತಕ್ಕನಾಗಿ ಒಂದು ಚಿತ್ರಣ ಬರ್ತಾಯಿತ್ತು. ಎಷ್ಟು ಜನ ನೀವು ಇದು ನೋಡಿದ್ದೀರಾ? ಒಂದು ಕಮೆಂಟ್ ಮಾಡಿ ನೋಡೋಣ, ಇದು ನಾನು ನೋಡಿದ್ದೀನಿ ಅಂತ. ಗೊತ್ತಿಲ್ಲ ಅಂದರೆ ಸೊ ಇಲ್ಲಿ ಯೂಟ್ಯೂಬಲ್ಲೇ ಎಲ್ಲಾದರೂ ಒಂದು ಕಡೆ ಸರ್ಚ್ ಮಾಡಿ, ಈ ಥರದ್ದು ಯಾವ್ದಾರು ಒಂದು ಸಬ್ಜೆಕ್ಟ್ ಇದೆಯಾ ಅಂತ ಒಂದ್ಸರಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ಸೊ ಅದು ಅಷ್ಟೇ, ನೆರಳು ಬೆಳಕಿನ ಒಂದು ಆಟ ಅದು. ಬಟ್ ಆ ಒಂದು ಸಾಂಗ್ ರೂಪದಲ್ಲಿ ಕತೆಗಳನ್ನ ಹೋಗ್ತಾ ಇತ್ತು. ಹಾಗಾದ್ರ ಜೊತೆಗೇನೆ ಅದಕ್ಕೆ ಸಂಬಂಧಪಟ್ಟ ಒಂದು ಪಿಕ್ಚರೈಸೇಷನ್ನ ಒಂದು ವೈಟ್ ಸ್ಕ್ರೀನ್ ಮೇಲೆ ನೆರಳಿನ ಮುಖಾಂತರ ಹಿಂದೆಗಡೆ ಲೈಟ್ ಇಟ್ಟು ಮುಂದೆಗಡೆ ಕೂತಿರೋರಿಗೆ ಆ ನೆರಳಿನ ಮುಖಾಂತರ ಆ ಚಿತ್ರಣ ಕಾಣಿಸ್ಬೇಕು, ಆ ಥರ ಬರ್ತಾ ಇತ್ತು. ಸೊ ಅದೆಲ್ಲ ಭಾಳ ಚೆನ್ನಾಗಿತ್ತು. ಇದು ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಅಂತ ಹೇಳ್ತೀನಲ್ಲ, ಈ ಎರಡು ಒಂದು ಗುಂಪಾದರೆ, ಈಗ ಕಲರಿಂಗ್ ಅಂತ ಕಲರ್ ಫೋಟೋಸ್ ಅಂತ ಏನು ಬಂದಿದೆ ಕಲರ್ಫುಲ್ಲಾಗಿ, ಅದು ಒಂಥರ ಒಂದು ಫೀಲ್ಡನ್ನು ಕೊಡುತ್ತೆ. ಏನಾಗ್ಬಿಡುತ್ತೆ, ಇವಾಗ ಎಷ್ಟೇ ಕಲರ್ ಫೋಟೋ ಬಂದಿದ್ರು ಈಗಿನ ಟ್ರೆಂಡಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಹಳೇ ಕಾಲದ ಒಂದು ಟಿಂಟ್ಗಳು, ಸೊ ಕಂಪ್ಲೀಟ್ಲಿ ಒಂಥರ ಏನು ಹೇಳ್ತಾರೆ, ಸ್ವಲ್ಪ ಬ್ರೌನ್ ಟಿಂಟ್, ಆ ಥರ ಸ್ವಲ್ಪ ಶೇಡ್ಸು, ಈ ಥರ ಎಲ್ಲ ಹಾಕಿ ಸ್ವಲ್ಪ ಟ್ರೆಂಡಿಂಗ್ ಆಗಿ ರೀಲ್ಸ್ಗಳನ್ನು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಪ್ರೀ ವೆಡ್ಡಿಂಗು ಕೂಡ ಎಷ್ಟೋ ಸುಮಾರು ಅದೇ ಥರ ಆಗ್ತಾ ಇದೆ. ಈ ಕಲರು ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಮಧ್ಯ ಬಂದಿದ್ದು. ಸೊ ಇನ್ನು ಕಲರಿಗೆ ಬಂದರೆ, ಒಂದು ನೇಚರ್ ಫೋಟೋ ನಾವು ತೆಗಿತಾ ಇದ್ದೀವಿ ಅಂದರೆ ಅದು ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರುತ್ತೆ. ನಾವು ತೆಗಿಯೋವಂಥ ಒಂದು ಮನಸ್ಸು ಮತ್ತು ನಾವು ನೋಡಬೇಕಾಗಿರೋವಂಥ ಒಂದು ಕಣ್ಣು. ನಾವು 1000 ಫೋಟೋಸ್ ತೆಗ್ದಿರಲಿ, ಆದರೆ ಪ್ರತಿ ಫೋಟೋ ತೆಗ್ದಾಗ್ಲೂ ನಾವು ಕ್ಯಾಮ್ರಾ ನೋಡ್ತೀವಿ, ಬೆಳಕು ಕರೆಕ್ಟಾಗಿ ಬಂದಿದೆಯಾ, ಕಲರ್ ಕರೆಕ್ಟಾಗಿ ಬಂದಿದೆಯಾ ಅಂತ. ಅಕಸ್ಮಾತ್ ಬಂದಿಲ್ಲ ಅಂದ್ಕೊಳ್ಳಿ, ಅದನ್ನು ತೊಗೊಂಡು ಬಂದು ಕಂಪ್ಯೂಟರ್ನಲ್ಲಿ ಹಾಕಿ ನಮಗೆ ಬೇಕಾಗಂಥ ರೀತಿಯಲ್ಲಿ ನಾವು ಅದನ್ನು ಪಿಕ್ಚರೈಸೇಷನ್ ಮಾಡ್ಕೊತೀವಿ, ನೋಡ್ತೀವಿ, ಖುಷಿ ಪಡ್ತೀವಿ, ಅದರಿಂದ ವ್ಯವಹಾರ ಮಾಡ್ತೀವಿ, ಸೇವ್ ಮಾಡಿ ಇಟ್ಕೊತೀವಿ, ಒಂದು ಫ್ರೇಮ್ ಹಾಕಿಸ್ತೀವಿ, ಗೋಡೆಗೆ ಹಾಕ್ತೀವಿ. ಎಷ್ಟು ಚೆನ್ನಾಗಿರುತ್ತೆ. ಇವೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ನಮ್ಮ ಮನೇಲಿ ಯಾವುದಾದ್ರೂ ಹಳೆಯ ಫೋಟೋಸ್ಗಳಿರುತ್ತೆ. ಅಂದರೆ ನಿಮ್ಮ ಅಪ್ಪ ಕಾಲದಲ್ಲ, ನಿಮ್ಮ ತಾತನ ಕಾಲದಲ್ಲಿ ಒಂದು ಫೋಟೋಸ್ ತೆಗ್ದಿರ್ತಾರೆ. ಆ ಫೋಟೋಸ್ಗಳನ್ನ ನಿಮ್ಮ ಮನೇಲಿ ನಮ್ಮ ತಾತನ ಕಾಲದಲ್ಲಿ ತೆಗ್ದಿರೋದನ್ನು ನಮ್ಮ ಮನೆಯಲ್ಲಿ ಹಾಕ್ಕೊಂಡಿರ್ತೀವಿ. ಆ ಫೋಟೋಸ್ಗಳನ್ನ ನೋಡಿದ್ರೇ ಒಂಥರ ಖುಷಿ. ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದೆಯಾ, ಇಲ್ಲ ಬೇರೆ ಶೇಡ್ಸಲ್ಲಿ ಇದೆಯಾ, ಅದು ಬೇರೆ ಪ್ರಶ್ನೆ. ಆದರೆ ಆ ಫೋಟೋ ನೋಡ್ತಾ ಇದ್ದಂಗೆ ನಮ್ಮ ಮುಖದಲ್ಲಿ ಏನೋ ಒಂಥರ ಒಳಗಡೆನೆ
ಒಂದು ಖುಷಿ ಬರುತ್ತೆ. ಅದು ಆ ಫೋಟೋಗೆ ಇರೋ ತಾಕತ್ತು. ಅಕಸ್ಮಾತ್ ಮೈಸೂರು ಅರಮನೆಗೆ ನಾವೇನಾದ್ರೂ ಹೋದ್ರೆ ಅಲ್ಲೊಂದು ಸ್ವಲ್ಪ ಫೋಟೋಸ್ಗಳನ್ನ ಹಾಕಿರ್ತಾರೆ. ಅದು ನೋಡಿದ್ರೇ ನಮ್ಗೊಂದು ಖುಷಿ. ಯಾಕೆಂದ್ರೆ ಆವಾಗಿನ ಕಾಲದಲ್ಲಿ ನಾವೇನು ನೋಡಿಲ್ಲ. ಇವಾಗ ನೋಡಿದಾಗ ಅದೊಂಥರ ಖುಷಿ ಆಗುತ್ತೆ. ಅದೇ ಅರಮನೆಯಲ್ಲಿ ಕೆಲವೊಂದು ಚಿತ್ರಗಳನ್ನ ಬಿಡಿಸಿರ್ತಾರೆ. ಫಸ್ಟು ಅರಮನೆಯಲ್ಲಿ ಒಂದು ಎಲ್ಲ ಕಾರ್ಯಗಳು ಹೇಗೆ ನಡೀತಾ ಇತ್ತು, ದಸರಾ ಹೇಗೆ ನಡೀತಾ ಇತ್ತು, ಇದನ್ನೆಲ್ಲ ಒಂದು ಚಿತ್ರ ಬಿಡಿಸಿರ್ತಾರೆ. ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗಿ, ಈಗ ಸಿದ್ದಪ್ಪಾಜಿ ಈ ತರ ಒಂದು ಫೋಟೋಸ್ಗಳನ್ನ ನೋಡಿದ್ರೆ ಆ ಪವಾಡಗಳನ್ನ ಒಂದು ಚಿತ್ರೀಕರಿಸಿರ್ತಾರೆ. ಒಂದು ಕಲರ್ಫುಲ್ ಆಗಿ ಅದನ್ನ ಮಾಡಿರ್ತಾರೆ. ಅದು ನೋಡಿದಾಗ ಆ ಸ್ಟೋರಿ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಅದು ಫೋಟೋಗಿರೋ ತಾಕತ್ತು. ಅಕಸ್ಮಾತ್ ನಮ್ಮ ಮನೆಯ ಯಾವುದೇ ಒಂದು ಫಂಕ್ಷನ್ನ ಫೋಟೋಸ್ ತೀರ್ಸೋಗ್ಬಿಟ್ರೆ, ಕೆಳೆದೋಗ್ಬಿಟ್ರೆ, ಡಿಲೀಟ್ ಆಗಿಬಿಟ್ರೆ, ಸೊ ಅವಾಗ ನಾವು ಸಫರ್ ಪಡ್ತೀವಲ್ಲ, ಅದು ಫೋಟೋಗಿರೋ ತಾಕತ್ತು. ಇವಾಗ ಎಷ್ಟೇ ಸಿಂಪಲಾಗಿ ಮದುವೆ ಮಾಡಿದ್ರು 30,000-50,000 ಖರ್ಚು ಮಾಡಿ ಒಂದು ಫೋಟೋಗ್ರಾಫರ್ನ ಕರೆಸಿ ಒಂದು ಫೋಟೋ ತೆಗೆಸಿ ಒಂದು ಆಲ್ಬಮ್ ಮಾಡಿಸ್ಕೊಳ್ತಾರೆ. ಅವತ್ತು ಕಷ್ಟ ಇರುತ್ತೆ, ಬಟ್ ಆದರೂ ಮಾಡಿಸ್ಕೊಳ್ತಾರೆ. ಆಮೇಲೆ ಮದುವೆ ಮುಗಿದ ನಂತರ ಅದನ್ನು ಕೂತ್ಕೊಂಡು ನೋಡ್ತಾರೆ. ಸೊ ಅವಾಗ ಅವ್ರ ಮುಖದಲ್ಲಿ ಏನೋ ಒಂಥರ ಫೀಲು ಬರುತ್ತೆ. ಇಲ್ಲ ನಮ್ಮ ಅಪ್ಪ ಅಮ್ಮನ ಮದುವೆ ಆಗಿ ಎಷ್ಟೋ ವರ್ಷಗಳಾಗೋಗಿರುತ್ತೆ, ಮತ್ತು ಅದ್ರ ಆಲ್ಬಮ್ ಸಿಗುತ್ತೆ, ನೋಡ್ತೀವಿ. ಸೊ ಅದೊಂಥರ ಖುಷಿ. ಇದು ಫೋಟೋಗಿರೋ ತಾಕತ್ತು. ಇದನ್ನೇ ಫೋಟೋಗ್ರಫಿ ಅಂತ ಹೇಳೋದು. ಸೊ ನಮಗೆ ಗೊತ್ತಿರುವಂಥ ಒಂದು ಚಿತ್ರಣ ಮೂಡ್ ಬಂದಾಗ ಅದ್ರ ಮುಂದೆ ನಾವು ಒಂಥರ ಶಾಂತ ಸ್ವಭಾವದವ್ರು ಆಗ್ಬಿಡ್ತೀವಿ. ಒಂದು ಮಾತೇ ಇಲ್ದಿರೋರ ಥರ ಮೂಕರಾಗ್ಬಿಡ್ತೀವಿ. ಅದನ್ನೇ ಆ ಫೋಟೋ ಅಂತ ಹೇಳೋದು. ಸೊ ಎಲ್ಲನೂ ಒಂದೇ. ಯಾರು ಒಂದು ಮರದಲ್ಲಿ ಕೆತ್ತನೆ ಮಾಡಿ ಚಿತ್ರ ಬಿಡಿಸ್ತಾರೋ, ಯಾರು ಪೇಪರ್ ಮೇಲೆ ಗೋಡೆ ಮೇಲೆ ಚಿತ್ರ ಬಿಡಿಸ್ತಾರೋ, ಮತ್ತು ಯಾರು ಕ್ಯಾಮ್ರಾ ತಗೊಂಡು ಫೋಟೋ ತೆಗಿತಾರೋ, ಈ ಎಲ್ಲ ಒಂದೇ ಕೆಲಸ ಮಾಡುತ್ತೆ. ಸೊ ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ. ನನಗೆ ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದೊಂದು ಕಮೆಂಟ್ಸ್ಗಳು ಬರ್ತಾ ಇದೆ. ಸೊ ಅದ್ರ ಮುಖೇನ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ 3 ಸಬ್ಜೆಕ್ಟ್, ಫೋಟೋ ಅಂದ್ರೇನು, ವಿಡಿಯೋಸ್ ಅಂದ್ರೇನು, ಸಿನಿಮಾಟೋಗ್ರಫಿ ಅಂದ್ರೇನು. ಫಸ್ಟ್ ಫೋಟೋ ಅಂತ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ಸಿನಿಮಾಟೋಗ್ರಫಿ ಮಾಡ್ತೀನಿ. ಸೊ ಪ್ರಶ್ನೆ ಕೇಳೋರಿಗೆ ಉತ್ತರ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ ಅಲ್ವಾ. ಹಾಗಾಗಿ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇನ್ನೂ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲ ವಿಡಿಯೋಗಳು ನಿಮಗೆ ಬರಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಬೇರೆಯವ್ರಿಗೆ ಇದನ್ನ ಶೇರ್ ಮಾಡಿ. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ವಿಡಿಯೋಗ್ರಫಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ.